ಅಜಿತಾ, ನನಗೆಲ್ಲ ಅರ್ಥ ಆಗುತ್ತೆ ಕಣೋ. ಆಗಿದ್ದಾಗೋಯ್ತು. ಇಲ್ಲಿ ನಾನು ನಿನ್ನ ಸಮಾಧಾನ ಮಾಡೋಕ್ಕೆ ಬಂದಿಲ್ಲ. ಇದು ನಿನ್ನ ವೃತ್ತಿ ಜೀವನದಲ್ಲಿ ಸಹಜ ತಾನೆ. ಸತತವಾಗಿ 6ನೇ ಟ್ರಾನ್ಸ್ಫರ್ ಆದರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಅರ್ಥ. ಸಸ್ಪೆಂಡ್ ಆದರೆ ಈ ವ್ಯವಸ್ಥೆಯಲ್ಲಿ ನಾನೇ ಸರಿ ಇಲ್ಲ ಅಂತ ಆಗುತ್ತೆ. ನೀ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ನೋಡೋ, ಸಮಯ ಎಲ್ಲವನ್ನೂ ಬದಲಾಯಿಸುತ್ತೆ. ನೀನು ಸುಮ್ಮನಿರು. ಯಾವ ಸಮಯ ಅಣ್ಣ? ಯಾವ ಸಮಯ? ಕತ್ಲಾಗಿರೋ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಆಗ್ಬೇಕು ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ. ಆದ್ರೆ ಇವತ್ತಾಗೋಯ್ತು. ಅದು ಅದು ಇವಳಿಂದ. ಅಜಿತಾ, ಬಡ್ಕೊಂಡೆ. ಬೇಡ ಬೇಡ ಅಂತ ಬಡ್ಕೊಂಡೆ. ಇನ್ನು ನನ್ನ ಡ್ಯೂಟಿ ಮಾಡೋ ಜಾಗ ಬರಬೇಡ ಅಂತ. ಅವ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ರೆ ನಾನೇ ನಿನ್ನ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತಿರ್ಲಿಲ್ವಾ? ತಪ್ಪೆ ಸಾಹೇಬ್ರೆ, ಆದ್ರೆ ನನ್ಗೆ ಅಪರಾಧಿನ ನೋಡೋದು ಮಾತ್ರ ಮುಖ್ಯ ಆಗಿರ್ಲಿಲ್ಲ. ನೀವು ಬರ್ತಾ ಇದ್ದಿದ್ದ ಬೊಕ್ಕೆ, ಕಾಗ್ದ ಇವೆಲ್ಲ ನನಗೆ ಭಯ ಊಟಾಕಿತ್ತು. ಓಹೋ, ನೀನ್ ನನ್ನ ಜೊತೆ ಇದ್ಬಿಟ್ರೆ ನಂಗೆ ಏನು ಆಗಲ್ಲ. ಪಾರ್ಥ ಸಾರಥಿ ನೀನು. ಏಯ್ ಏಯ್, ಕೇಳಿಸ್ಕೊ ನೀನು. ಹುಟ್ಟಾಕ್ತೀನಿ ಅಂತ ಬಂದವ್ರನ್ನ ಸುಟ್ಟು ಹಾಕಿದ್ದೀನಿ. ಅಂತವ್ರ ಹುಟ್ಟನ್ನ ಅಡಗಿಸಿದ್ದೀನಿ. ನಾನು ಈ ಕೆಲ್ಸಕ್ಕೆ ಸೇರಿದ್ದು ನನ್ನ ಯಾರಾದ್ರೂ ಕಾಪಾಡ್ಲಿ ಅಂತಲ್ಲ, ನಾನು ಬೇರೆಯವ್ರನ್ನ ಕಾಪಾಡ್ಲಿ ಅಂತ. ಅದೇನಾಯ್ತು? ಏನಾಯ್ತು ಇವಾಗ? ನಮ್ಮ ಮಾವನೇ ನನಗೆ ಶತ್ರು ಆಗಿ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಭತ್ತ ಹಾಕ್ದವನ್ನ ಕೋಳಿ ನಂಬಾರ್ದು, ಬಾದಾಮಿ ಹಾಕ್ದವನ್ನ ಕುರಿ ನಂಬಾರ್ದು ಅಂತಾರೆ. ಸಾಕಿ ಬೆಳೆಸಿ ತುತ್ತಿಟ್ಟವ್ರನ್ನ ನಂಬಾರ್ದು ಅಂತ ನಮ್ಮ ಮಾವ ನಿರೂಪಿಸ್ಬಿಟ್ಟು. ನಾನೇನಾದ್ರೂ ನಿಮ್ಮ ಐಯರ್ ಆಫೀಸರ್ ಹತ್ರ ಕೆಲಸ ತಗೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡಿಲ್ಲ, ಇನ್ನ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸ್ಕೊತೀನ. ಅದು ನಿನ್ನ ಇನ್ಫ್ಲೂಯೆನ್ಸ್. ನಿನ್ನಿಂದ ಇವಾಗಾಗಿರೋ ಉಪಕಾರನೇ ಸಾಕು. ಅದೇ ತುಂಬಾ ದೊಡ್ಡದು. ಸಾಧ್ಯ ಆದ್ರೆ ಒಂದೇ ಒಂದು ಸೆಕೆಂಡ್ ನನ್ನ ಕಣ್ಮುಂದೆ ನಿಲ್ದೆ ಇಲ್ಲಿಂದ ದೂರ ಹೋಗು. ಎಲ್ಲರೂ ದೂರ ಹೋಗ್ಬಿಡು. ಒಂದು ತಿಂಗಳು ನಿಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ. ಮೇಡಮ್, ಅದು ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಯು ಕ್ಯಾನ್ ಗೋ ನೌ. ನಿಮ್ಮ ಜೊತೆ ನಮ್ಮ ಕತೆ.